ದಲಿತರ ಓಟ್ಗಳನ್ನು ಪಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ನಾನು ದಲಿತ, ನಾನೇ ದಲಿತ ರಾಮಯ್ಯ, ನಾನು ದಲಿತರ ಪರ, ಅಹಿಂದ ಪರ ಅಂತೇಳಿ ಓದ್ ಕಡೆ ಬಂದ ಕಡೆ ಭಾಷಣ ಮಾಡ್ತಾರೆ. ಆದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಆದಂತಹ SC STಗಳು, ಆ ಸಮುದಾಯದ ನೌಕರರು, ಅವ್ರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಮಾಡಿದೆ. ನೋಡಿ, ರಾಜ್ಯದಲ್ಲಿ 31 ಜಿಲ್ಲೆಗಳಿದೆ. 31 ಜಿಲ್ಲೆಗಳಲ್ಲಿ ಕೇವಲ ಒಂದು ಜಿಲ್ಲೆ ಕೋಲಾರ ಜಿಲ್ಲೆಯನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ನಮ್ಮ SC ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಜಿಲ್ಲಾಧಿಕಾರಿ ಕೂಡ ಇಲ್ಲ. 20 ರಿಂದ 30 ಜನ SC ST IAS ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗ್ತಕ್ಕಂಥ ಅರ್ಹತೆ ಇದ್ರೂ ಕೂಡ ಅವರನ್ನು ಜಿಲ್ಲಾಧಿಕಾರಿಗಳನ್ನಾಗಿ ನೇಮಕ ಮಾಡ್ದೇನೆ ಭಾಳ ದೊಡ್ಡ ಮಟ್ಟದ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. SC ST ಸಮುದಾಯಗಳಿಗೆ, ನೌಕರರಿಗೆ ಮೋಸ ಆಗ್ತಾ ಇದ್ರು ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ MLAಗಳು, ಕ್ಯಾಬಿನೆಟ್ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ? ಇವರಿಗೆ ಈ ಸಮುದಾಯ ಓಟ್ ಹಾಕಿ ಗೆಲ್ಲಿಸಿ ನಮ್ಮ ಪರವಾಗಿ ಧ್ವನಿ ಎತ್ತಿ ಅಂತೇಳಿ ಕಳಿಸಿದ್ರೆ ಇವರು ಸರ್ಕಾರದಲ್ಲಿ ಏನು ಯೋಜನೆಗಳನ್ನು ಜಾರಿ ಮಾಡ್ತೀವಿ, ಬಡವರನ್ನ ಕಾಪಾಡ್ತೀವಿ ಅಂತೇಳಿ ಮಾತಾಡ್ತಾ ಲೂಟಿ ಹೊಡೆದು ಮಜಾ ಮಾಡುವಂಥ ಕೆಲಸ ಈ SC ST MLA ಮತ್ತು ಮಿನಿಸ್ಟ್ರಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಅಭಿಪ್ರಾಯ. ಅಹಿಂದ ಹೆಸರಿನಲ್ಲಿ ಮತ್ತು SC STಗಳ 90% ಮತ ಪಡೆದು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ SC ST ನೌಕರರಿಗೆ ನೇಮಕಾತಿ ಮತ್ತು ಬಡ್ತಿಯಲ್ಲಿ ದೊಡ್ಡ ಮಟ್ಟದ ಅನ್ಯಾಯ ಮಾಡುತ್ತಿದೆ ಎಂದು ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ಕೃಷ್ಣಮೂರ್ತಿರವರು ಆನೇಕಲ್ ಪಟ್ಟಣದಲ್ಲಿರುವ BSP ಪಕ್ಷದ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ನಾವು ದಲಿತರ ಪರ ಎಂದು ಹೇಳಿಕೊಳ್ಳುವ ಸಿದ್ದರಾಮಯ್ಯರವರು ಮತ್ತು ಕಾಂಗ್ರೆಸ್ ಸರ್ಕಾರ 31 ಜಿಲ್ಲೆಗಳಲ್ಲಿ ಕೇವಲ ಒಂದು ಜಿಲ್ಲೆಯಲ್ಲಿ ಮಾತ್ರ SC ST ಸಮಾಜಕ್ಕೆ ಸೇರಿದ ಜಿಲ್ಲಾಧಿಕಾರಿಯನ್ನು ನೇಮಕ ಮಾಡಿದೆ. ಆ ಮೂಲಕ SC ST ಜನಾಂಗದ IAS ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಯಂತಹ ಮಹತ್ವದ ಹುದ್ದೆಯನ್ನು ನೀಡದೆ ವಂಚನೆ ಮಾಡಲಾಗಿದೆ ಎಂದು ಹೇಳಿದರು. BSP ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ KC ನಾಗರಾಜ್ ರವರು ಮಾತನಾಡಿ, ರಾಜ್ಯದ ಪದವಿ ಪೂರ್ವ ಶಿಕ್ಷಣ, ಗೃಹ, ಅರಣ್ಯ, ತೋಟಗಾರಿಕೆ, ಕೃಷಿ, ನಗರಾಭಿವೃದ್ಧಿ, ಸಾರಿಗೆ, DPAR, ಇಂಧನ ಸೇರಿದಂತೆ ಹಲವಾರು ಇಲಾಖೆಗಳಲ್ಲಿ ಮುಬ್ಬಡ್ತಿಗೆ ಅರ್ಹರಾಗಿರುವ SC ST ನೌಕರರಿಗೆ ಸಕಾಲದಲ್ಲಿ ಬಡ್ತಿ ನೀಡದೆ ವಂಚನೆ ಮಾಡಲಾಗುತ್ತಿದೆ. ಇದರಿಂದಾಗಿ ಸಾವಿರಾರು SC ST ನೌಕರರು ಬಡ್ತಿಯಿಂದ ವಂಚಿತರಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಇನ್ನು SC ST ಮತಗಳನ್ನು ಪಡೆದು ಗೆದ್ದ ಶಾಸಕರು ಈ ವಿಚಾರವಾಗಿ ಬಾಯಿಗೆ ಬೀಗ ಹಾಕಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಅವರಿಗೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಹುಜನ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿ ಕನಕಪುರ ಕೃಷ್ಣಪ್ಪ, ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ CK ರಾಮು, HSC ಶ್ರೀನಿವಾಸ್, ಏಸು ಸುರೇಶ್, ಜಗಣಿ ನಂಜಪ್ಪ, ಪ್ರಸನ್ನಕುಮಾರ್, ಚಿಕ್ಕಹಗಡೆ ಯಲ್ಲಪ್ಪ, ದೊಡ್ಡಹಗಡೆ ಕೃಷ್ಣಪ್ಪ, ಮುನಿರಾಜು, C ಮುನಿವೀರಪ್ಪ, ಗೊಲ್ಲಹಳ್ಳಿ ಯಲ್ಲಪ್ಪ, ಆನೇಕಲ್ ಮುಸ್ತಾಕ್ ಮತ್ತಿತರರು ಹಾಜರಿದ್ದರು. ಮಾಧ್ಯಮದ ಗೌರವಾನ್ವಿತ ಬಂಧುಗಳೇ, ಬಹುಜನ್ ಸಮಾಜ್ ಪಾರ್ಟಿ ಕರ್ನಾಟಕ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಭಾಳ ಮುಖ್ಯವಾದಂಥ ಉದ್ದೇಶ ಏನಂತಂದರೆ, ಕರ್ನಾಟಕದ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ SC ST ಅಧಿಕಾರಿಗಳಿಗೆ ನೇಮಕಾತಿ ಮತ್ತು ಮುಂಬಡ್ತಿನಲ್ಲಿ ಬಹಳ ದೊಡ್ಡ ಅನ್ಯಾಯವನ್ನು ಮಾಡಿದೆ. ಸೊ ಇದನ್ನು ಬಹುಜನ್ ಸಮಾಜ್ ಪಾರ್ಟಿ ಖಂಡಿಸುತ್ತೆ. ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಮುಖ್ಯಮಂತ್ರಿಯಾಗಿ ಮಾನ್ಯ ಸಿದ್ದರಾಮಯ್ಯ ಇದ್ದಾರೆ ಅಂತಂದರೆ ಅದಕ್ಕೆ ಬಹಳ ಮುಖ್ಯವಾದಂಥ ಕಾರಣ 2023ರ ಚುನಾವಣೆಯಲ್ಲಿ ಈ ರಾಜ್ಯದ SC STಗಳು 90% ಓಟನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ರಾಜ್ಯದ ಎಲ್ಲ SC ST ನೌಕರ ಸಂಘಟನೆ
ಮತ್ತು ದಲಿತ ಸಂಘಟನೆಗಳು ಸಂಪೂರ್ಣವಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸಿವೆ. ಸೊ ಹೀಗೆ ಕಾಂಗ್ರೆಸ್ SC/STಗಳ ನೌಕರರು ಮತ್ತು SC/ST ಸಂಘಟನೆಗಳ ಬೆಂಬಲ ಪಡೆದು ಬಹುಮತದೊಂದಿಗೆ ಸರ್ಕಾರವನ್ನು ರಚನೆ ಮಾಡಿದೆ. ಈಗ 2.5 ವರ್ಷ ಕೂಡ ತುಂಬ್ತಾ ಇದೆ. ಹೀಗೆ ದಲಿತರ ಓಟ್ಗಳನ್ನು ಪಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ, ನಾನು ದಲಿತ, ನಾನೇ ದಲಿತ ರಾಮಯ್ಯ, ನಾನು ದಲಿತರ ಪರ, ಅಹಿಂದ ಪರ ಅಂಥೇಳಿ ಓದ್ ಕಡೆ ಬಂದ ಕಡೆ ಭಾಷಣ ಮಾಡ್ತಾರೆ. ಆದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಆದಂತಹ SC/STಗಳು, ಆ ಸಮುದಾಯದ ನೌಕರರು, ಅವ್ರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಮಾಡಿದೆ. ನೋಡಿ, ರಾಜ್ಯದಲ್ಲಿ 31 ಜಿಲ್ಲೆಗಳಿದೆ. 31 ಜಿಲ್ಲೆಗಳಲ್ಲಿ ಕೇವಲ ಒಂದು ಜಿಲ್ಲೆ, ಕೋಲಾರ ಜಿಲ್ಲೆಯನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ನಮ್ಮ SC ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಜಿಲ್ಲಾಧಿಕಾರಿ ಕೂಡ ಇಲ್ಲ. 20ರಿಂದ 30 ಜನ SC/ST IAS ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗ್ತಕ್ಕಂಥ ಅರ್ಹತೆ ಇದ್ದರೂ ಕೂಡ ಅವರನ್ನು ಜಿಲ್ಲಾಧಿಕಾರಿಗಳನ್ನಾಗಿ ನೇಮಕ ಮಾಡ್ದೇನೆ ಭಾಳ ದೊಡ್ಡ ಮಟ್ಟದ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ನಾನು ಮಾನ್ಯ ಸಿದ್ದರಾಮಯ್ಯನವರು ಕೇಳಕ್ಕೆ ಇಷ್ಟಪಡ್ತೇನೆ, ಯಾಕೆ SC/ST IAS ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಅರ್ಹತೆ ಇಲ್ವಾ, ಅಥವಾ ಯೋಗ್ಯತೆ ಇಲ್ವಾ? ಅಥವಾ ನೀವು ಕೂಡ IAS ಅಧಿಕಾರಿಗಳು, SC/ST ಅಧಿಕಾರಿಗಳ ಜೊತೆಯಲ್ಲಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಇದ್ದೀರಿ, ಅವ್ರನ್ನ ಜಿಲ್ಲಾಧಿಕಾರಿಗಳನ್ನಾಗಿ ಮಾಡ್ದೇನೆ ಅವ್ರನ್ನ ಮೂಲೆ ಗುಂಪು ಮಾಡ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತ ನೀವು ಉತ್ತರ ಹೇಳಬೇಕಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಬೆಂಗಳೂರಿನ ಗ್ರಾಮಾಂತರ ಜಿಲ್ಲಾಧಿಕಾರಿಯಾಗಿ AV ಬಸವರಾಜ್ ಅಂತೇಳಿ ಒಬ್ಬ IAS ಅಧಿಕಾರಿಯನ್ನು ನೇಮಕ ಮಾಡಿದ್ದಾರೆ ಮೇಲ್ವರ್ಗದವರು. ಅವರು 2017ರ ಬ್ಯಾಚ್ನ ಅಧಿಕಾರಿ. ಅವರು ಜಿಲ್ಲಾಧಿಕಾರಿ ಆಗ್ತಾರೆ ಬೆಂಗಳೂರು ಗ್ರಾಮಾಂತರಕ್ಕೆ. ಆದರೆ 2012ನೇ ಬ್ಯಾಚ್ನ ಲತಾ ಕುಮಾರಿ ಅಂತಕ್ಕಂಥ ಒಬ್ಬ SC/ST ಸಮುದಾಯಕ್ಕೆ ಸೇರಿದಂತಹ ಅಧಿಕಾರಿಯನ್ನು, IAS ಅಧಿಕಾರಿಯನ್ನು ಬೆಂಗಳೂರು ನಗರದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ನೇಮಕ ಮಾಡ್ತಾರೆ. 2017ರ ಬ್ಯಾಚ್ನ ಬಸವರಾಜು ಜಿಲ್ಲಾಧಿಕಾರಿ ಆಗ್ಬೋದು, 2012ನೇ ಬ್ಯಾಚ್ನ ಲತಾ ಕುಮಾರಿ CEO ಅಂತೆ. 6-7 ವರ್ಷ ಕಿರಿಯರಾದಂಥವ್ರನ್ನ ಜಿಲ್ಲಾಧಿಕಾರಿಗಳನ್ನಾಗಿ ಮಾಡ್ತೀರಿ, 6-7 ವರ್ಷ ಹಿರಿಯರಾಗಿರ್ತಕ್ಕಂಥ ಲತಾ ಕುಮಾರಿ ಅಂತ IAS ಅಧಿಕಾರಿಗಳನ್ನು CEO ಆಗಿ ಮಾಡ್ತೀರಿ. ಹಂಗಿದ್ರೆ ನಿಮ್ಮ ಉದ್ದೇಶ ಏನು? ಇಲ್ಲಿ ದಲಿತರನ್ನ ಮೂಲೆ ಗುಂಪು ಮಾಡಿದ್ದೀವಿ ಅಂತ ಅನ್ಸಲ್ವಾ? ಇದು ದಲಿತ ಅಧಿಕಾರಿಗಳಿಗೆ, ದಲಿತ ಸಮುದಾಯಕ್ಕೆ ಮಾಡಿದಂಥ ದ್ರೋಹ ಅಲ್ವಾ? ಇದಕ್ಕೆ ಮಾನ್ಯ ಸಿದ್ದರಾಮಯ್ಯ ಮತ್ತು ಈ ಕ್ಯಾಬಿನೆಟ್ ಉತ್ತರ ಕೊಡಬೇಕು. ಮತ್ತೆ ಅವ್ರಿಗಿಂತ ಕಿರಿಯರಾದಂಥ ಮಾನ್ಯ ಸಿದ್ದರಾಮಯ್ಯ ಸಮುದಾಯಕ್ಕೆ ಸೇರಿದಂಥ ಜಗದೀಶ್ ಅವರು KAS ಅವರು, ಶಿವಸ್ವಾಮಿ KAS ಅವರು, ಬಸವರಾಜು KAS, ದಯಾನಂದ್ IAS ಈಗ ಬೆಂಗಳೂರು ಜಿಲ್ಲಾಧಿಕಾರಿ ಅವರು, ರಾಘವನ್, ಸಿ ಸತ್ಯನಾರಾಯಣ್, ಇವರೆಲ್ಲರಿಗೂ KAS ಅಧಿಕಾರಿಗಳಿಗೆ ಪ್ರಮೋಟ್ ಮಾಡಿ ಆಯಕಟ್ಟಿನ ಹುದ್ದೆಗಳನ್ನ ಕೊಟ್ಟಿದ್ದೀರಿ. ನಂದೇನು ಅಭ್ಯಂತರ ಇಲ್ಲ. ಅಹಿಂದ ಸರ್ಕಾರ ಅಂತ ಹೇಳ್ತೀರಿ, ಹಿಂದುಳಿದ ವರ್ಗದವ್ರನ್ನ ನೀವು ಪ್ರಮೋಟ್ ಮಾಡಿ ಅವ್ರಿಗೆ ಆಯಕಟ್ಟಿನ ಹುದ್ದೆಗಳನ್ನ ಕೊಡಿ. ಆದರೆ ಅಹಿಂದ ಒಳಗಡೆ ದಲಿತರನ್ನ ಯಾಕೆ ಬಿಡ್ತಾ ಇದ್ದೀರಿ? ದಲಿತರನ್ನ ಯಾಕೆ ತುಳಿತಾ ಇದ್ದೀರಿ? ಅವ್ರಿಗೆ ಸಿಗಬೇಕಾದಂಥ ಅವಕಾಶಗಳಿಂದ ಯಾಕೆ ವಂಚನೆ ಮಾಡ್ತಾ ಇದ್ದೀರಿ? ಇಡೀ ರಾಜ್ಯದಲ್ಲಿ ಕರ್ನಾಟಕ ಕೇಡರ್ನ ADGP IPS ನಂಜುಂಡಸ್ವಾಮಿ ಇದ್ದಾರೆ, ಅವ್ರನ್ನ ತಗೊಂಡೋಗಿ ಅಗ್ನಿ ಶಾಮಕ ದಳಕ್ಕೆ ನೇಮಕ ಮಾಡಿದ್ರಿ, ಮೂಲೆ ಗುಂಪು ಮಾಡಿದ್ರಿ. ನೋಡಿ, SC/ST IAS IPS ಅಧಿಕಾರಿಗಳನ್ನು ಇಷ್ಟೊಂದು ಮೂಲೆ ಗುಂಪು ಮಾಡಿಯೂ ಕೂಡ ನಾನು ದಲಿತ ಪರ ಅಂತ ಹೇಳ್ಕೊಳ್ತಕ್ಕಂಥ ಯಾವ ನೈತಿಕತೆ ಈ ಸಿದ್ದರಾಮಯ್ಯನವ್ರಿಗಿದೆ?
ನಾವು ದಲಿತರ ಪರ ಆಡಳಿತ ಕೊಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಕ್ಕಂಥ ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ? ಇದ್ರ ಬಗ್ಗೆ ಬಾಯಿ ಮುಚ್ಕೊಂಡಿರ್ತಕ್ಕಂತಹ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರಾಗಲಿ, ಮಾನ್ಯ ರಾಹುಲ್ ಗಾಂಧಿಯವರಾಗಲಿ, ಮಾನ್ಯ ಸೋನಿಯಾ ಗಾಂಧಿಯವರಾಗಲಿ, ಇವ್ರಿಗೆ ಯಾವ ನೈತಿಕತೆ ಇದೆ? ಇದು ಒಂದು ಕಡೆ SC ST IAS IPS ಗಳಿಗೆ ಮಾಡ್ತಾ ಇರ್ತಕ್ಕಂಥ ದೊಡ್ಡ ದ್ರೋಹ ಆದರೆ, ಮತ್ತೊಂದು ಕಡೆ ಸುಮಾರು 9 ಇಲಾಖೆಗಳು, ಶಾಲಾ ಶಿಕ್ಷಣ ಇಲಾಖೆ, ಕೃಷಿ, ಸಾರಿಗೆ, ತೋಟಗಾರಿಕೆ, DPAR, ಗೃಹ ಇಲಾಖೆ, ಇಂಧನ ಇಲಾಖೆ, ಈ ರೀತಿ 9 ಇಲಾಖೆಗಳಲ್ಲಿ, ಅರಣ್ಯ ಇಲಾಖೆ, SC STಗಳಿಗೆ ನ್ಯಾಯಯುತವಾಗಿ ಬಡ್ತಿ ಕೊಡದೇನೆ ಅವರನ್ನು ವಂಚನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 80 ಜನ SC ST ಉಪನ್ಯಾಸಕರು 2016ಕ್ಕೇನೆ ಅವರು ಪ್ರಾಂಶುಪಾಲರುಗಳಾಗಿ ನೇಮಕ ಆಗಬೇಕಾಗಿತ್ತು. ಆದರೆ ಆ 80 ಜನ SC ST ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ ಒಟ್ಟಾಗಿ ಅವರನ್ನ ಪ್ರಿನ್ಸಿಪಾಲ್ಗಳಾಗಿ ಮಾಡಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರ ಸೀನಿಯಾರಿಟಿಯನ್ನು ಕಡೆಗಣಿಸಿ ಸಾಮಾನ್ಯ ಪ್ರಮೋಷನ್ ಕೊಟ್ಟಿದ್ದಾರೆ. ಆ 80 ಜನರನ್ನ ಹೊರತುಪಡಿಸಿ 288 ಜನಕ್ಕೆ. ಈ 80 ಜನರಿಗೆ ಆ ಮುಖಾಂತರ ಪ್ರಿನ್ಸಿಪಾಲ್ರ ಹುದ್ದೆಯನ್ನು ತಪ್ಪಿಸಿದ್ದಾರೆ. ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡೋದೇನಂತಂದ್ರೆ, ಈಗ ನೀವು 288 ಜನಕ್ಕೆ ಪ್ರಮೋಷನ್ ಕೊಟ್ಬಿಟ್ಟಿದ್ದೀರಿ ಸಾಮಾನ್ಯ ಮುಂಬಡ್ತಿನಲ್ಲಿ. ಈ 80 ಜನಕ್ಕೆ ಇವತ್ತು ಕೂಡ ನೀವು ಪ್ರಾಂಶುಪಾಲರಾಗಿ ನೇಮಕ ಮಾಡ್ಬೋದು. ಯಾಕೆಂದ್ರೆ ಇನ್ನೂ 300 ಕಾಲೇಜುಗಳಲ್ಲಿ ಪ್ರಾಂಶುಪಾಲರ ಹುದ್ದೆ ಖಾಲಿ ಇದೆ. ಸೊ ಈ 80 ಜನಕ್ಕೆ ಪ್ರಿನ್ಸಿಪಾಲ್ಗಳಾಗಿ ಪ್ರಮೋಟ್ ಮಾಡಬೇಕು. 2016ರಿಂದ ಪೂರ್ವಾನ್ವಯವಾಗಿ ಮಾಡಬೇಕು. ಆವಾಗ ಮಾತ್ರ ಇವ್ರಿಗೆ ನ್ಯಾಯ ಕೊಟ್ಟಂಗೆ ಆಗುತ್ತೆ. ಇದು ಈ ರೀತಿ ನಮಗೆ ಅನ್ಯಾಯ ಮಾಡಿ ಸಾಮಾನ್ಯ ಮುಂಬಡ್ತಿ ಕೊಡ್ತಾ ಇದ್ದಾರೆ. ನಮಗೆ ಮುಂಬಡ್ತಿ ಕೊಡಿಸಿ, ನಮ್ಗೆ ಅನ್ಯಾಯ ತಪ್ಪಿಸಿ ಅಂತೇಳಿ ಆ 80 ಜನ SC ST ಉಪನ್ಯಾಸಕರು SC ST ಸದನ ಸಮಿತಿ ಮಾನ್ಯ ನರೇಂದ್ರ ಸ್ವಾಮಿ ಅಧ್ಯಕ್ಷರು ದೂರು ಕೊಟ್ಟಿದ್ದಾರೆ. ಸೊ ಸದನ ಸಮಿತಿ ಈ 80 ಜನಕ್ಕೆ ಪ್ರಮೋಷನ್ ಕೊಡೋವರೆಗೆ ಸಾಮಾನ್ಯ ಮುಂಬಡ್ತಿಯನ್ನು ಯಾರಿಗೂ ಕೊಡಬಾರ್ದು ಅಂತೇಳಿ ಬಡ್ತಿಗೆ ಸ್ಟೇಯನ್ನು ಕೊಟ್ಟಿದೆ. ಆದರೆ ಆ ಸದನ ಸಮಿತಿಯ ಸ್ಟೇ ಆರ್ಡರನ್ನು ಕಡೆಗಣಿಸಿ 288 ಜನಕ್ಕೆ ಸಾಮಾನ್ಯ ಪ್ರಮೋಷನ್ನ ಕೊಟ್ಟಿದ್ದಾರೆ ಇವರು. ಅದ್ರ ಮುಖಾಂತರ ಕರ್ನಾಟಕ ರಾಜ್ಯ ವಿಧಾನಮಂಡಲದ SC ST ಸದನ ಸಮಿತಿಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಿಂಚಿತ್ತೂ ಕೂಡ ಬೆಲೆ ಕೊಡಕ್ಕೆ ತಯಾರಿಲ್ಲ. ಅವರ ಆದೇಶವನ್ನು ನಾವು ಧಿಕ್ಕರಿಸ್ತೀವಿ ಅಂತೇಳಿ ಈ SC ST ಸದನ ಸಮಿತಿಗೆ ಅಪಮಾನ ಮಾಡಿದ್ದಾರೆ. ನೀವು SC ST ಸದನ ಸಮಿತಿಯನ್ನು ಅಪಮಾನ ಮಾಡೋದಾದರೆ ಆ ಸದನ ಸಮಿತಿ ಹಾಕಬೇಕು, ಅದನ್ನು ರದ್ದು ಮಾಡಿ, ಅಥವಾ ಆ ಸದನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ನರೇಂದ್ರ ಸ್ವಾಮಿ ಕಾಂಗ್ರೆಸ್ ಶಾಸಕ ನಿಮ್ಮ ಅಧ್ಯಕ್ಷತೆಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಸ್ಟೇ ಆರ್ಡರ್ನ ಉಲ್ಲಂಘನೆ ಮಾಡಿ ಪ್ರಮೋಷನ್ ಕೊಟ್ಟಿದ್ದಾರೆ ಪ್ರಾಂಶುಪಾಲರುಗಳಿಗೆ ಅಂತ ಹೇಳಿದ್ರೆ ನೀವು ಅಧ್ಯಕ್ಷರಾಗಿ ಮುಂದುವರಿಯೋಕ್ಕೆ ನಿಮಗೆ ಯಾವ ನೈತಿಕತೆ ಇದೆ? ಸದನ ಸಮಿತಿಯ ಪಾವಿತ್ರ್ಯತೆಯನ್ನ, ಸಾಂವಿಧಾನಿಕ ಮಹತ್ವವನ್ನು ಹಾಳು ಮಾಡಿದ್ದಾರೆ. ಇಂಥ ಹುದ್ದೆನಲ್ಲಿ ನಾನು ಮುಂದುವರಿಯಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಆಚೆ ಬರಬೇಕು. ಇದು ಬಹುಶಃ ಕರ್ನಾಟಕ ರಾಜ್ಯದ ಸದನ ಸಮಿತಿಯ ಏನು ಇತಿಹಾಸದಲ್ಲೇ ಈ ರೀತಿಯ ಘಟನೆ ಮೊದಲನೇದಾಗಿ ನಡೆದಿದೆ ಅಂತ ನಾನು ಭಾವಿಸ್ಕೋತೀನಿ. ಇದು ಒಂದು ಕಡೆ. ಇನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಹಳ ಆಪ್ತರು KJ ಜಾರ್ಜ್ ಇಂಧನ ಸಚಿವರು ಸುಮಾರು 160 AE SC STಗಳು ಅವ್ರಿಗೆ AEE ಆಗಿ ಪ್ರಮೋಷನ್ ಕೊಡಬೇಕಾಗಿತ್ತು. ಇವತ್ತವರೆಗೂ ಕೊಟ್ಟಿಲ್ಲ. ಅವ್ರಿಗೆ ಬ್ಯಾಕ್ಲಾಗಲ್ಲಿ ನೇಮಕ ಆಗಿದ್ದಾರೆ ಅನ್ನೋ ಕಾರಣಕ್ಕೆ. ಯಾಕೆ ಬ್ಯಾಕ್ಲಾಗಲ್ಲಿ ನೇಮಕ ಆದವ್ರಿಗೆ ಮುಂಬಡ್ತಿ ಕೊಡಬಾರ್ದು ಅಂತ ಏನಾದ್ರು ಕಾನ್ಸ್ಟಿಟ್ಯೂಷನಲ್ಲಿ ಪ್ರಾವಿಷನ್ ಇದೆಯಾ? ಇಲ್ವಲ್ಲ. ಅಂದರೆ SC STಗಳು AEEಗಳಾಗಿ ರಿಕ್ರೂಟ್ ಆದವರು AEಗಳಾಗಿ ನಿವೃತ್ತರಾಗಬೇಕಾ? ಇನ್ನೊಂದು ಬಹಳ ದೊಡ್ಡ
ಮಾನ್ಯ ಸಚಿವ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಾದೇವಪ್ಪ ಅವರಿಗೆ ನಾಚಿಕೆ ಆಗುವಂಥ ಒಂದು ಘಟನೆ ನಡೆದಿದೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ನಗರ ನೀರು ಸರಬರಾಜು ಮಂಡಳಿಗೆ ಸಂಬಂಧಪಟ್ಟಂಗೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಒಬ್ರು ನೇಮಕ ಆಗ್ತಾರೆ. ಆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ನೇಮಕ ಆದಂಥ MD ಸಂಜಯ್ ಅಂತಕ್ಕಂಥವ್ರಿಗೆ ಪ್ರಮೋಷನ್ ಕೊಟ್ಟರೆ ಭಾಳ ಚಿಕ್ಕ ವಯಸ್ಸಿಗೆ ಅವರು ಚೀಫ್ ಇಂಜಿನಿಯರ್ ಆಗ್ತಾರೆ ಅಂತೇಳಿ ಆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪೋಸ್ಟ್ನೇ ಪ್ರಮೋಷನ್ನೇ ಇಲ್ಲದೆ ಇರೋ ರೀತಿಯಲ್ಲಿ ಬ್ಲಾಕ್ ಮಾಡ್ತಕ್ಕಂಥ ಹೀನ ಕೃತ್ಯವನ್ನು ನಗರಾಭಿವೃದ್ಧಿ ಇಲಾಖೆ ಮಾಡಿದೆ. ಅವರು ನನಗೆ ಈ ರೀತಿ ಅನ್ಯಾಯ ಆಗಿದೆ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆಯ ಸಮಿತಿಗೆ ದೂರು ಕೊಟ್ಟರೆ ಸಮಾಜ ಕಲ್ಯಾಣ ಇಲಾಖೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಇವ್ರಿಗೆ ಅನ್ಯಾಯ ಆಗಿದೆ, ಇವ್ರಿಗೆ ಪ್ರಮೋಷನ್ ಕೊಡಬೇಕಂತೇಳಿ ಕ್ಯಾಬಿನೆಟ್ ಸಬ್ ಕಮಿಟಿ, ಮಾನ್ಯ ಮಾದೇವಪ್ಪನವರ ನೇತೃತ್ವದ ಕ್ಯಾಬಿನೆಟ್ ಸಬ್ ಕಮಿಟಿ ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ನಿರ್ದೇಶನ ಕೊಟ್ಟರೆ, ಆದೇಶ ಕೊಟ್ಟರೆ, ಆ ನಗರಾಭಿವೃದ್ಧಿ ಕಾರ್ಯದರ್ಶಿ ಆ ಆದೇಶವನ್ನು ಧಿಕ್ಕರಿಸ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಆ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಅಂದರೆ ಸರ್ಕಾರಕ್ಕೆ ಮಾಡ್ತಾ ಇರ್ತಕ್ಕಂಥ ಅವಮಾನ ಇದು. ಆದರೆ ಇದ್ರ ಬಗ್ಗೆ ಇವತ್ತಿನವರೆಗೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಂದರೆ ಒಬ್ಬ IAS ಅಧಿಕಾರಿ, ಕಾರ್ಯದರ್ಶಿ ಮಟ್ಟದ ಅಧಿಕಾರಿ ಕ್ಯಾಬಿನೆಟ್ ಸಬ್ ಕಮಿಟಿ ಆದೇಶನ ಧಿಕ್ಕರಿಸ್ತಾರೆ ಅಂತಂದರೆ ಈ ಸರ್ಕಾರಕ್ಕೆ, ಈ ಅಧಿಕಾರಿಗಳ ಮೇಲೆ ಯಾವ ನಿಯಂತ್ರಣ ಇದೆ ಅಂತ, ಯಾವ ನಿಯಂತ್ರಣ ಇದೆ? ಸೊ ಇಲ್ಲ, ಕ್ಯಾಬಿನೆಟ್ ಸಬ್ ಕಮಿಟಿ ಆದೇಶವನ್ನು ನಾವು ಧಿಕ್ಕರಿಸ್ತೀವಿ, ನೀವು ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಒಬ್ಬ IAS ಅಧಿಕಾರಿ ತೀರ್ಮಾನ ಮಾಡ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮತ್ತು ಸರ್ಕಾರ ಬಾಯಿ ಮುಚ್ಕೊಂಡು ಕೂತಿದೆ. ಇನ್ನು ಕೃಷಿ ಇಲಾಖೆಯಲ್ಲಿ ಸುಮಾರು 50 ಜನರಿಗೆ ಪ್ರಮೋಷನ್ ಕೊಡಬೇಕಾಯಿತು ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿ, ಕೊಟ್ಟಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟಿಂದ ಮುಂದೆ ಹಾರ್ಟಿಕಲ್ಚರ್, ತೋಟಗಾರಿಕೆ ಇಲಾಖೆಯಲ್ಲಿ ರೋಸ್ಟರೇ ಮೇಂಟೈನ್ ಮಾಡದೇನೆ ಪ್ರಮೋಷನ್ ಕೊಟ್ಟಿದ್ದಾರೆ. ಇದರಿಂದ ಅನೇಕ SC/ST ನೌಕರರಿಗೆ ಪ್ರಮೋಷನ್ ಸಿಗದೇನೆ ಅನ್ಯಾಯ ಆಗ್ತಾ ಇದೆ. ಮಾನ್ಯ ಗೃಹ ಮಂತ್ರಿ ಅವರ ಗೃಹ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಕಾರವಾರ ಜಿಲ್ಲೆಯಲ್ಲಿ ಆಂತರಿಕ ಪ್ರಮೋಷನ್ ಕೊಡುವಂಥ ಸಂದರ್ಭದಲ್ಲಿ ಯಾವುದೇ ರೋಸ್ಟರ್ ನಿಯಮವನ್ನು ಪಾಲನೆ ಮಾಡದೇ SC/STಗಳಿಗೆ ಅನ್ಯಾಯ ಮಾಡಿದ್ದಾರೆ. ಮಾನ್ಯ ಗೃಹ ಮಂತ್ರಿ ಪರಮೇಶ್ವರ್ ಬಾಯಿ ಮುಚ್ಕೊಂಡಿದ್ದಾರೆ. ಅವ್ರ ಇಲಾಖೆಯಲ್ಲೇ SC/STಗಳಿಗೆ ಅನ್ಯಾಯ ನಡೀತಾ ಇದೆ. ಇನ್ನು ಅರಣ್ಯ ಇಲಾಖೆಯಲ್ಲಿ 2017ರಲ್ಲಿ ಏನು ಸುಪ್ರೀಂ ಕೋರ್ಟು BK ಪವಿತ್ರ ಕೇಸ್ನಲ್ಲಿ SC/ST ನೌಕರರಿಗೆ ಹಿಂಬಡ್ತಿ ಕೊಡ್ತೋ, ಅದಾದ ಮೇಲೆ ಇದೇ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಡ್ತಿಯಲ್ಲಿ ಮುಂಬಡ್ತಿ ಕೊಡ್ತಕ್ಕಂಥ ಕಾಯ್ದೆಯನ್ನು ರೂಪಿಸಿದ್ರು ಕೂಡ, ಆ ಕಾಯ್ದೆ ಜಾರಿಯಾಗಿ 6-7 ವರ್ಷ ಆಗಿದ್ರು ಕೂಡ ಏನು ಅರಣ್ಯ ಇಲಾಖೆಯಲ್ಲಿ 2017ರಲ್ಲಿ ಹಿಂಬಡ್ತಿ ಆದರೂ ಆ ನೌಕರರಿಗೆ, SC/ST ನೌಕರರಿಗೆ ಇವತ್ತಿನವರೆಗೂ ಮುಂಬಡ್ತಿ ಕೊಟ್ಟಿಲ್ಲ. ಯಾವ ಆಧಾರದ ಮೇಲೆ ಮಾನ್ಯ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ, ಸಮಾಜವಾದದ ಬಗ್ಗೆ ಮಾತಾಡ್ತಾರೆ ಇವರು? ಇನ್ನು DPARನಲ್ಲಿ ರೋಸ್ಟರ್ ಮೇಂಟೈನ್ ಮಾಡ್ದೇನೆ, ಸಾರಿಗೆ ಇಲಾಖೆಯಲ್ಲಿ ರೋಸ್ಟರ್ ಮೇಂಟೈನ್ ಮಾಡ್ದೇನೆ ಪ್ರಮೋಷನ್ ಮಾಡಿದ್ದಾರೆ. ಇದರಿಂದ SC/STಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರು ಇಡೀ ಸರ್ಕಾರ ಸೈಲೆಂಟ್ ಆಗಿದೆಯಲ್ಲ, ಇದರ ಅರ್ಥ ಏನು? SC/STಗಳ ಓಟ್ ಬೇಕು, SC/ST ಅಧಿಕಾರಿಗಳ ಬೆಂಬಲ ಬೇಕು ನಿಮಗೆ. ಆದರೆ SC/ST ನೌಕರರಿಗೆ ನೇಮಕಾತಿನಲ್ಲಿ ಅನ್ಯಾಯ ಆಗ್ತಾ ಇದೆ. IAS ಅಧಿಕಾರಿಗಳಿಗೆ, IPS ಅಧಿಕಾರಿಗಳಿಗೆ ಒಬ್ಬರು ಮಾತಾಡ್ತಾ ಇಲ್ಲ. ಇನ್ನೊಂದು ಕಡೆ ಅಧಿಕಾರಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಮತ್ತೊಂದು ಕಡೆ ನಾವು SC/STಗಳನ್ನ ಉದ್ಧಾರ ಮಾಡ್ತೀವಿ ಅಂತೇಳಿ SCP TSP ಯೋಜನೆ ತಂದರು. 2 ವರ್ಷಕ್ಕೆ 25,000 ಕೋಟಿ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸಿದ್ರು. ಇದ್ರ ಬಗ್ಗೆ ಒಬ್ಬನೂ ಮಾತಾಡ್ತಾ ಇಲ್ಲ, ಕ್ಯಾಬಿನೆಟ್ ಮಂತ್ರಿನೂ ಮಾತಾಡ್ತಾ ಇಲ್ಲ, 53 MLAಗಳು ಮಾತಾಡ್ತಾ ಇಲ್ಲ. ಇನ್ಯಾವ ಪುರುಷಾರ್ಥಕ್ಕೆ ನೀವು MLAಗಳಾಗಿ, ಮಿನಿಸ್ಟರ್ಗಳಾಗಿ ಸರ್ಕಾರದಲ್ಲಿ ಇರಬೇಕು? ಸಮುದಾಯಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತಾ ಇದೆ, ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತಲ್ಲ.
ಹಾಗಿದ ಮೇಲೆ ಮೀಸಲು ಕ್ಷೇತ್ರಗಳಲ್ಲಿ ನೀವು ಚುನಾವಣೆಗೆ ಯಾಕೆ ನಿಲ್ಲಬೇಕು? ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ SC/STಗಳಿಗೆ ರಾಜಕೀಯ ಮೀಸಲಾತಿಯನ್ನು ತಂದುಕೊಟ್ಟಿದ್ದು ಈ SC/ST ಸಮುದಾಯಗಳಿಗೆ ಸಾಂವಿಧಾನಿಕ ಹಕ್ಕುಗಳಿಗೆ ಧಕ್ಕೆ ಬಂದಾಗ ಅದನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಮೀಸಲು ಕ್ಷೇತ್ರಗಳಿರೋದು. ನೀವು ಅಲ್ಲಿ ಗೆದ್ದು ಮಜಾ ಮಾಡಲಿ ಅಂತಲ್ಲ. ಸೊ ಇಷ್ಟೆಲ್ಲ ವೈಫಲ್ಯ ಆಗ್ತಾ ಇದ್ರು ಕೂಡ ಒಂದು ಕಡೆ ಕರ್ನಾಟಕದಲ್ಲಿ SC/STಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ. ಆದರೆ ಕನ್ವಿಕ್ಷನ್ ರೇಟ್ ನಾಟ್ ಈವನ್ 2%. 100 ಕೇಸ್ಗಳು ದಾಖಲಾದರೆ 2 ಕೇಸಲ್ಲೂ ಶಿಕ್ಷೆ ಆಗ್ತಾ ಇಲ್ಲ. ಅಂದರೆ ದೌರ್ಜನ್ಯ ಮಾಡೋ ಅಂಥವ್ರಿಗೆ ಸರ್ಕಾರ ಇಂಡೈರೆಕ್ಟಾಗಿ ರಕ್ಷಣೆ ಕೊಡ್ತಾ ಇದೆ, ಕೇಸ್ಗಳು ಬಿದ್ದೋಗ್ತಾ ಇವೆ. ಇನ್ನೊಂದು ಕಡೆ SCP-TSP ಹಣ ಅಂತೇಳಿ SC/STಗಳ ಉದ್ಧಾರಕ್ಕೆ ಅಂತ ಹೇಳ್ಬಿಟ್ಟು ಆ ಹಣನೆಲ್ಲ ಗ್ಯಾರಂಟಿ ಯೋಜನೆಗಳಿಗೆ, ಇತರ ಯೋಜನೆಗಳಿಗೆ ವರ್ಗಾವಣೆ ಮಾಡ್ಕೊಳ್ತಾ ಇದ್ದೀರಿ. 7-8 SC/ST ಅಭಿವೃದ್ಧಿ ನಿಗಮಗಳಿದೆ, ಅದಕ್ಕೆ ಬರೀ 500 ಕೋಟಿ ಬಿಡುಗಡೆ ಮಾಡ್ತೀರಿ ನೀವು. ಸೊ ಈ ರೀತಿಯಾಗಿ ನಿರಂತರವಾಗಿ SC/STಗಳಿಗೆ ದ್ರೋಹ ಮಾಡಿಕೊಂಡು, ಜೊತೆಗೆ ಇವರನ್ನ ಬೆಂಬಲಿಸಿದಂಥ SC/ST ಅಧಿಕಾರಿಗಳಿಗೂ ದ್ರೋಹ ಮಾಡಿಕೊಂಡು ನೇಮಕಾತಿನ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಏನಾದರೂ ನೈತಿಕತೆ ಇದ್ದರೆ ಮೊದಲು ಈ ಅನ್ಯಾಯವನ್ನು ಸರಿ ಮಾಡಬೇಕು. ಬಹುಜನ್ ಸಮಾಜ್ ಪಾರ್ಟಿ ಏನಾದರೂ ಈ ಅನ್ಯಾಯವನ್ನು ಸರಿ ಮಾಡಲಿಲ್ಲ ಅಂತಂದರೆ ಭಾಳ ದೊಡ್ಡ ಹೋರಾಟವನ್ನು ರೂಪಿಸುತ್ತೆ. ನಾವು ತೀರ್ಮಾನ ಮಾಡಿದ್ದೀವಿ ರಾಜ್ಯಪಾಲರಿಗೆ, ಯಾಕೆಂದರೆ ಈ ನಾಚಿಕೆಟ್ಟ ಸರ್ಕಾರ ಇದು. ನಾನೇ ದಲಿತ ರಾಮಯ್ಯ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ, ಅಥವಾ ಇದು ನಮ್ಮದೇ ಸರ್ಕಾರ ಅಂತ ಹೇಳ್ತಕ್ಕಂಥ ದಲಿತ ಮಂತ್ರಿಗಳಿಗೆ, SC/ST ನೌಕರರಿಗೆ, ಅಧಿಕಾರಿಗಳಿಗೆ ನ್ಯಾಯ ಕೊಡ್ಸೋಕ್ಕಾಗಲ್ಲ ಅಂತಂದರೆ ನಾವು ರಾಜ್ಯಪಾಲರು ಮಧ್ಯ ಪ್ರವೇಶ ಮಾಡಬೇಕಂತ ಆಗ್ರಹ ಮಾಡ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಇದು ಹೀಗೆ ಮುಂದುವರೆದ್ರೆ ಇಡೀ ರಾಜ್ಯಾದ್ಯಂತ ಬಹುಜನ್ ಸಮಾಜ್ ಪಾರ್ಟಿ SC/ST ನೌಕರರ ಪರವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ, ಈ ಸರ್ಕಾರದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥ ಎಲ್ಲ SC/ST ಏನು ಮಂತ್ರಿಗಳಿದ್ದೀರಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಬಾಯಿ ಕಟ್ಟಿದ ನಾಯಿಗಳಾಗಬೇಡಿ. ಈ ಸಮುದಾಯವನ್ನು ರಕ್ಷಣೆ ಮಾಡ್ತಕ್ಕಂಥ ಕಾವಲು ನಾಯಿಗಳಾಗಿ ಅಂತೇಳಿ ನಾವಿವತ್ತು ಆಗ್ರಹ ಮಾಡ್ತಾ ಇದ್ದೇವೆ. ಹೆಚ್ಚಿನ ನಮ್ಮ ಮುಂದಿನ ಹೋರಾಟದ ಬಗ್ಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ KC ನಾಗರಾಜ್ ಅವರು ಮಾತಾಡ್ತಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ PU ಕಾಲೇಜುಗಳು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು ಅಧ್ಯಕ್ಷರ. ಅಲ್ಲ, ಈಗ ಇದು ಇದ್ರ ಬಗ್ಗೆ ನಾವೇ ಖುದ್ದಾಗಿ ನೌಕರರಿಗೆ, ಇದು ಸರ್ಕಾರ ಮತ್ತು ನೌಕರರ ಆಂತರಿಕ ಪ್ರಶ್ನೆ ಆಗಿರೋದ್ರಿಂದ ಮೊದಲು ನೀವು ಸರ್ಕಾರವನ್ನು ನೌಕರರ ಸಂಘಟನೆ ಮುಖಾಂತರ ಅಪ್ರೋಚ್ ಮಾಡಿ ಅಂತ ಹೇಳಿದ್ವಿ. ಅವರು ಮಾಡಿದ್ದಾರೆ. ಅದಕ್ಕೆ ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಸರ್ಕಾರಿ ನೌಕರರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು, ಅವರನ್ನೇ ಅಪ್ರೋಚ್ ಮಾಡಿದ್ದಾರೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ನಮಗಿದೆ. ಆದರೆ ನನ್ನ ಪ್ರಶ್ನೆ ಏನಂತಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಸೂಚನೆ ಕೊಡೋವರಿಗೆ ದಲಿತ ರಾಮಯ್ಯ ಏನು ಮಾಡ್ತಾ ಇದ್ದಾರೆ ಅಂತ, ನಾನೇ ದಲಿತ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯ ಏನು ಮಾಡ್ತಾ ಇದ್ದಾರೆ? ಅಂದರೆ ನೀವು ಯಾರಿಗೆ ಮುಖ್ಯಮಂತ್ರಿ ಆಗಿದ್ದೀರಿ? ಯಾವ ಸಮುದಾಯದ ರಕ್ಷಣೆ ಮಾಡಕ್ಕೆ ನಿಂತಿದ್ದೀರಿ? ಮತ್ತೆ ಯಾಕೆ ನೀವು ಅಹಿಂದ ಅಂತ ಹೇಳ್ತೀರಿ? ಈ ಅಹಿಂದಾದಲ್ಲಿ ದಲಿತರ ಪಾತ್ರ ಏನು? ಇದನ್ನು ಕೇಳಬೇಕಾ ಬೇಡವ ನಾವು? ಈಗ ಇನ್ನೂ 3 ವರ್ಷಗಳಿದೆ. ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ 4 ವರ್ಷಗಳಿದೆ. ಸೊ ಈ ಭಾಗದಲ್ಲಿ ಭಾಳ ಪ್ರಾಮಾಣಿಕವಾಗಿ ಕಳಕಳಿಯಿಂದ ಕೆಲಸ ಮಾಡ್ತಕ್ಕಂಥ KC ನಾಗರಾಜ್ ಅವರಿದ್ದಾರೆ. ಸೊ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತನಾಡಿ KC ನಾಗರಾಜ್ ಅವರನ್ನೇ ಅಥವಾ ಅವರು ಬಯಸ್ತಕ್ಕಂಥ ಸೂಕ್ತ ಅಭ್ಯರ್ಥಿಯನ್ನು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ನಾವು ಕಣಕ್ಕಿಳಿಸ್ತೀವಿ. ಇಲ್ಲಿ ನೋಡಿ, ಈಗ ಅದನ್ನು ನಾನು ಬಣ ಅಂತ ಹೇಳಲ್ಲ. ಈಗ 2 ಪಕ್ಷ ಅಂತೂ ಆಗಿಲ್ಲ. ಇನ್ನು ಬಹುಜನ್ ಸಮಾಜ್ ಪಾರ್ಟಿ ಇಡೀ ದೇಶದಲ್ಲಿ ಒಂದೇ ಇರೋದು.
ಇನ್ನು ಬೇರೆಯವರು ಬಣ ಕಟ್ಕೊಂಡಿರೋದಕ್ಕೆ ಇನ್ನೂ ಎಲೆಕ್ಷನ್ ಕಮಿಷನ್ನು ಯಾರಿಗೆ ಮಾನ್ಯತೆ ಕೊಟ್ಟಿಲ್ವೋ ನಮಗಿನ್ನೂ ಗೊತ್ತಿಲ್ಲ, ಆಯಿತಾ. ಹಂಗಾಗಿ ಒಂದು ಗುಂಪು ಸಾಮಾನ್ಯವಾಗಿ ಪಕ್ಷಗಳಿಂದ ಕೆಲವರು ಆಚೆ ಹೋಗ್ತಾ ಇರ್ತಾರೆ, ಹೊಸಬರು ಬರ್ತಾ ಇರ್ತಾರೆ. ಹಂಗಾಗಿ ಎರಡು ಬಣ ಅಂತ ನಾವು ಮಾತಾಡೋದು ಸೂಕ್ತ ಅಲ್ಲ. ಅದು ಬಣ ಪಕ್ಷ ಆಗೋದು ಯಾವಾಗ ಅಂದರೆ ಎಲೆಕ್ಷನ್ ಕಮಿಷನ್ ರೆಕಗ್ನಿಷನ್ ಕೊಡ್ತಾರೆ. ಈಗ ನಮಗೆ ಗೊತ್ತಿರೋ ಮಟ್ಟಕ್ಕೆ ಬಹುಜನ್ ಸಮಾಜ್ ಪಾರ್ಟಿ ಅಕ್ಕ ಮಾಯಾವತಿ ನೇತೃತ್ವದ ಪಕ್ಷ 3ನೇ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ಆಗಿದೆ. ಈ ಪಕ್ಷಕ್ಕೆ ಪರ್ಯಾಯವಾಗಿ ದೇಶದಲ್ಲಿ ಯಾವುದೇ ಪರ್ಯಾಯ ರಾಷ್ಟ್ರೀಯ ಪಕ್ಷವೂ ಇಲ್ಲ, ಕರ್ನಾಟಕದಲ್ಲೂ ಇಲ್ಲ. ಇಷ್ಟನ್ನು ಸೊ ಮುಂದಿನ ದಿನಗಳಲ್ಲೇ ಅದು ನಮ್ಮ ರಾಷ್ಟ್ರೀಯ ನಾಯಕರ ಸಲಹೆಯನ್ನು ಪಡೆದು ನಾವು ಮುಕ್ತವಾಗಿದ್ದೀವಿ. ಪಕ್ಷ ಸಿದ್ಧಾಂತವನ್ನು ಒಪ್ಪಿ ಬರ್ತಕ್ಕಂಥ ಬಹುಜನ ಸಿದ್ಧಾಂತವನ್ನು ಮತ್ತು ಅಕ್ಕ ಮಾಯಾವತಿಯ ಅವರ ನಾಯಕತ್ವವನ್ನು ಒಪ್ತಕ್ಕಂಥ ಯಾವುದೇ ವ್ಯಕ್ತಿಯನ್ನು ನಾವು ಮುಕ್ತವಾಗಿ ಪಕ್ಷಕ್ಕೆ ಸ್ವಾಗತ ಮಾಡ್ತೀವಿ. ಸರ್, ನಮ್ಮದೇ ಪಕ್ಷದಲ್ಲಿ ಈಗ ಮೀಸಲು ಕ್ಷೇತ್ರ ಆನೇಕಲ್ನಲ್ಲಿ ಸಾಕಷ್ಟು ಜನ BSP ಗಟ್ಟಿಯಾದ ಶಕ್ತಿ ಇದೆ. ಇಲ್ಲ ಒಂದು ಕಡೆ ಒಗ್ಗೂಡಿಸೋದ್ರಲ್ಲೇ ಸಮಯ ಕಡಿಮೆ ಆಯಿತಾ ಅಥವಾ ಈಗ ಭಾಳ ಹಿಂದೆ ನಿಮ್ಗಾಗಲೇ ಗೊತ್ತಿದೆ, ಭಾಳ ಗೊಂದಲಗಳಿತ್ತು. ಈಗ 2024 ಸೆಪ್ಟೆಂಬರ್ ನಂತರ ಏನು ಹೊಸ ರಾಜ್ಯ ಸಮಿತಿ ಬಂದಿದೆ, ಈಗ ಯಾವುದೇ ಗೊಂದಲ ಇಲ್ಲದೆ ನಾವು ಎಲ್ಲರನ್ನ ಒಳಗೊಳ್ಳೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಯಾವುದೇ ಗೊಂದಲಗಳಿಗೆ ಅವಕಾಶ ಇರಲ್ಲ. ಮತ್ತು ನಾವು ನಾಟ್ ಓನ್ಲಿ SC/STs, OBCಗಳು, ಮೈನಾರಿಟಿ, ಮೇಲ್ವರ್ಗದಲ್ಲಿರ್ತಕ್ಕಂಥ ಬಡವರು, ಸಂವಿಧಾನ ಪರವಾಗಿರ್ತಕ್ಕಂಥ ಸಮಾನತಾವಾದಿಗಳು, ಎಲ್ಲ ಸಂಘಟನೆಗಳನ್ನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಮತ್ತು ಸಂವಿಧಾನವನ್ನು ಒಪ್ತಕ್ಕಂತಹ ಹಾಗೂ ಅಕ್ಕ ಮಾಯಾವತಿಯವರ ನಾಯಕತ್ವವನ್ನು ಒಪ್ತಕ್ಕಂತಹ ಎಲ್ಲರನ್ನ ಒಳಗೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು BJPಗೆ ಪರ್ಯಾಯ ಶಕ್ತಿಯಾಗಿ ನಾವು ಹೊರಹೊಮ್ಮಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಈಗ SC/ST ಆಯೋಗದಲ್ಲಿ 2 ವರ್ಷದಿಂದ ಅಧ್ಯಕ್ಷರಾಗಲಿಲ್ಲ. ಈಗ ನೀವು ಈಗ ಚಕ್ರ ಎತ್ತುತ್ತಾ ಇದ್ರೆ 2 ವರ್ಷ ಏನು ಮಾಡ್ತೀವಿ? ಈಗ ನೋಡಿ, ನನ್ನ ಭಾಳ ವಿಶೇಷವಾದಂಥದ್ದು, ಇಡೀ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ದಲಿತರ ಪರ ಅಂತ ಮಾತಾಡ್ತಾರೆ. ನಾನು ಆಗಲೇ ಹೇಳ್ದಂಗೆ ಸಿದ್ದರಾಮಯ್ಯ ದಲಿತ ರಾಮಯ್ಯ, ನಾನೇ ದಲಿತ ಅಂತ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದುಕೊಂಡು ಕೂಡ ಕಳೆದ 2.5 ವರ್ಷಗಳಿಂದ ಕರ್ನಾಟಕದ SC/ST ಕಮಿಷನ್ಗೆ ಅಧ್ಯಕ್ಷರನ್ನೇ ನೇಮಕ ಮಾಡಿಲ್ಲ. ಹಾಗಾಗಿ ಇಡೀ SC/ST ಆಯೋಗ ನಿಷ್ಕ್ರಿಯ ಆಗಿದೆ, ಅಧ್ಯಕ್ಷ ಇಲ್ದೇನೆ. ನಾನು ಅದಕ್ಕೆ ಹೇಳಿದ್ದು, SC ಆಯೋಗಕ್ಕೆ ಅಧ್ಯಕ್ಷರನ್ನೂ ನೇಮಕ ಮಾಡ್ದೇನೆ SC/STಗಳಿಗೆ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಅಲ್ಲಿ ಹೋಗಿ ಮಾತಾಡಲಿಕ್ಕೆ, ದೂರು ಕೊಡಲಿಕ್ಕೂ ಆಗದೇ ಇರೋ ಅಂತ ಒಂದು ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀರಲ್ಲ, ನೀವು ದಲಿತರ ಪರ ಅಂತ ಹೇಳ್ಕೊಳ್ತಕ್ಕಂಥ ಯಾವ ನೈತಿಕತೆ ಇದೆ ಮಾನ್ಯ ಸಿದ್ದರಾಮಯ್ಯನವರೇ ಅಂತ ಕೇಳ್ತೀನಿ. ಇದು ಕಣ್ಣು ಕಾಣ್ತಕ್ಕಂಥ ದ್ರೋಹ. ಇದು ಇವತ್ತೇನು ನಾವು ಮಾತಾಡಿದ್ದೀವಿ, SC/ST IAS ಅಧಿಕಾರಿಗಳಿಗೆ ನೇಮಕಾತಿ ಇರ್ಬೋದು, ಅಲ್ಲಿ ನಡೀತಾ ಇರತಕ್ಕಂಥ ಅನ್ಯಾಯ ಆಗ್ಬೋದು, SC/ST ನೌಕರರಿಗೆ ಇತರೆ ಇಲಾಖೆಯಲ್ಲಿ ಬಡ್ತಿ ಕೊಡದೇ ಇರತಕ್ಕಂಥದ್ದು ಇರ್ಬೋದು, SC ಆಯೋಗಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡದೇ ಇರೋದಿರ್ಬೋದು, ಅಥವಾ SC/ST ಸದನ ಸಮಿತಿ ಕೊಡ್ತಕ್ಕಂಥ ಆದೇಶವನ್ನು ಧಿಕ್ಕರಿಸೋದಿರ್ಬೋದು, ಇದೆಲ್ಲವೂ ಕೂಡ SC/STಗಳಿಗೆ ಓಪನ್ ಆಗಿ ಮಾಡ್ತಾ ಇರ್ತಕ್ಕಂಥ ದ್ರೋಹ ಇದು. ಇದನ್ನು ಪ್ರಶ್ನೆ ಮಾಡ್ದೇ ಇದ್ದಾರಲ್ಲ, ಇವ್ರನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಯಿ ಕಟ್ಟಿದ ನಾಯಿಗಳಂತ ಹೇಳಿದ್ರು. ಬಹುಜನ್ ಸಮಾಜ್ ಪಾರ್ಟಿ ಬರೀ 10 ಜನ MLAಗಳಿದ್ದಿದ್ರೆ ಇಡೀ ಸರ್ಕಾರವನ್ನು ನಾವು ಚಳಿ ಬಿಡಿಸ್ತಾ ಇದ್ವಿ. ಇಡೀ ಸರ್ಕಾರಕ್ಕೆ ನಾವು ಚಳಿ ಬಿಡಿಸ್ತಾ ಇದ್ವಿ. ನಾಟ್ ಓನ್ಲಿ SC/ST, ಈ ರಾಜ್ಯದ ಯಾವುದೇ ದುರ್ಬಲ ಸಮಾಜದ ವಿರುದ್ಧ ಯಾವುದೇ ರೀತಿಯಾದಂಥ ಅನ್ಯಾಯ ಎಸಗಿದ್ರೆ ನಾವು ಅದಕ್ಕೆ ತಕ್ಕ ಪಾಠವನ್ನು ವಿಧಾನಸೌಧದೊಳಗಡೆ ಕಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಜನ ನಮಗೊಂದು ಅವಕಾಶ ಕೊಡಬೇಕಂತ ಕೇಳ್ಕೊತೀವಿ. SC/ST ನೌಕರರಿಗೆ ಏನೆಲ್ಲ ಮೋಸ ಮಾಡ್ತಾ ಇದೆ, ಅದರಲ್ಲೂ ಅಹಿಂದ ಪರ, ಸಮಾಜವಾದಿ, ಬಡವರ ಪರ ಇರತಕ್ಕಂಥ ಏನು ವ್ಯಕ್ತಿ ನಾನು ಅಂತೇಳಿ ತನಗೆ ತಾನೇ ಘೋಷಣೆ ಮಾಡಿಕೊಂಡು ಈ ರಾಜ್ಯದ SC/ST ಏನು ಸಮುದಾಯವನ್ನು ಮೋಸ ಮಾಡಿ ಕೇವಲ ವೋಟ್ ಬ್ಯಾಂಕಾಗಿ ಪರಿವರ್ತನೆ ಮಾಡಿಕೊಂಡು ಇವತ್ತು ಒಂದು ದೊಡ್ಡ ದ್ರೋಹವನ್ನು ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಇವತ್ತೇನು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಸಾಹೇಬ್ರೇನು
ಮಾತನಾಡಿದ್ರು. ಅವರ ಮಾತುಗಳನ್ನು ಮುಂದುವರಿಸ್ತಾ ಇವತ್ತು ನಾನು ನಮ್ಮ ಪಕ್ಷದ ವತಿಯಿಂದ ಆಗ್ರಹ ಮಾಡ್ತಾ ಇರೋದೇನೆಂತಂದರೆ, ಇಷ್ಟೆಲ್ಲ ಅನ್ಯಾಯಗಳು ಅಕ್ರಮಗಳು ನಡೀತಾ ಇದ್ದರೂ ಕೂಡ SC/ST ಸಮುದಾಯಗಳಿಗೆ ನೌಕರರಿಗೆ ಮೋಸ ಆಗ್ತಾ ಇದ್ದರೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ MLAಗಳು ಕ್ಯಾಬಿನೆಟ್ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ? ಇವರಿಗೆ ಈ ಸಮುದಾಯ ಓಟ್ ಹಾಕಿ ಗೆಲ್ಲಿಸಿ ನಮ್ಮ ಪರವಾಗಿ ಧ್ವನಿ ಎತ್ತಿ ಅಂತೇಳಿ ಕಳಿಸಿದ್ರೆ ಇವರು ಸರ್ಕಾರದಲ್ಲಿ ಏನು ಯೋಜನೆಗಳನ್ನು ಜಾರಿ ಮಾಡ್ತೀವಿ, ಬಡವರನ್ನ ಕಾಪಾಡ್ತೀವಿ ಅಂತೇಳಿ ಮಾತಾಡ್ತಾ ಲೂಟಿ ಹೊಡೆದು ಮಜಾ ಮಾಡುವಂಥ ಕೆಲಸ ಈ SC/ST MLA ಮತ್ತು ಮಿನಿಸ್ಟ್ರುಗಳು ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಅಭಿಪ್ರಾಯ. ಇವತ್ತು ಇವ್ರಿಗೇನಾದರೂ ನೈತಿಕತೆ ಇದ್ದರೆ, ಏನು 53 ಜನ MLAಗಳು ಇದ್ದಾರೆ, 8 ಜನ ಕ್ಯಾಬಿನೆಟ್ ಮಿನಿಸ್ಟ್ರುಗಳಿದ್ದಾರೆ, ಇವ್ರಿಗೇನಾದರೂ ನೈತಿಕತೆ ಇದ್ದರೆ ಮುಂದಿನ ಚುನಾವಣೆಗಳಲ್ಲಿ ನೀವು ಸಮುದಾಯದ ಮುಂದೆ ಬಂದು ವೋಟ್ ಕೇಳೋದಕ್ಕೆ ನಿಮ್ಗೇನಾದರೂ ಮಾನ ಮರ್ಯಾದೆ ಉಳಿಸ್ಕೊಳ್ಬೇಕು ಅಂತ ಅನ್ನೋದಾದರೆ ನೀವು ಈ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಅಂತೇಳಿ ನಿಮ್ಮಲ್ಲಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ನೀವೇನಾದರೂ ಇದೇ ರೀತಿ ಹಿಂದೆ ಇತ್ತು, ಅಮಾಯಕರು, ಅನಕ್ಷರಸ್ಥರು, ಬಡವರು ನಿಮ್ಮ ಮರಳು ಮಾತಿಗೆ, ನಿಮ್ಮ ಮೋಸದ ಮಾತಿಗೆ ಬಲಿಯಾಗಿ ಓಟ್ ಹಾಕ್ತಾಯಿದ್ರು. ಆದರೆ ಈಗಿರ್ತಕ್ಕಂಥ ಎಚ್ಚೆತ್ತ ಸಮಾಜ, ವಿದ್ಯಾವಂತ ಸಮಾಜ, ಏನು ನಿಮ್ಮ ಮೋಸ ಮತ್ತು ತಂತ್ರಗಳನ್ನು ಅರಿಯುವಂಥ ಸಮಾಜವಾಗಿ SC/ST ಸಮಾಜ ಬದಲಾವಣೆ ಆಗಿದೆ. ನಿಮ್ಮ ಮೋಸ ಕುತಂತ್ರಗಳು ಮುಂದೆ ನಡೆಯೋದಿಲ್ಲ. ನೀವು ಪ್ರಾಮಾಣಿಕವಾಗಿ ಏನು SC/STಗಳ ಏನು ನೌಕರರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಅನ್ನೋದಾದರೆ ಆ ಒಂದು ಸಣ್ಣ ಒಂದು ಕಳಕಳಿ ನಿಮಗಿದ್ರೆ ನೀವು ಈ ಕೂಡಲೇ ಏನು ಈ ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯ ಮಾಡಬೇಕು. ಅದರಲ್ಲೂ ಕಾಂಗ್ರೆಸ್ನಲ್ಲಿರ್ತಕ್ಕಂಥ MLA ಮತ್ತು ಮಿನಿಸ್ಟ್ರುಗಳು ಸುಮ್ಮನಿದ್ರು ಕೂಡ BJPನಲ್ಲಿ ಇರೋಂಥವ್ರು ಯಾಕೆ ಸುಮ್ಮನೆ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಲ್ಲ. JDSನಲ್ಲಿರೋಂಥವ್ರು ಯಾಕೆ ಸುಮ್ಮನೆ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಲ್ಲ. ಇವರು ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದಾರಾ, ಒಳ ಒಪ್ಪಂದಗಳು ಮಾಡ್ಕೊಂಡಿದ್ದಾರೆ ಅನ್ನೋದು ನಮ್ಮ ಅನುಮಾನ ಇದೆ. ಏನು ಇದೇ ರೀತಿ ಈ ಒಂದು ಜನವಿರೋಧಿ ಸರ್ಕಾರ, ಬಡ ವಿರೋಧಿ ಸರ್ಕಾರ, SC/ST ಸಮುದಾಯದ ವಿರುದ್ಧವಾಗಿರ್ತಕ್ಕಂಥ ಸರ್ಕಾರ ಇದೇ ರೀತಿ ನೀವು ಮೋಸ ಮಾಡ್ತಾ ಮುಂದುವರೆದಿದ್ದೇ ಆದರೆ ನಿಮಗೆ ಪಾಠ ಕಲಿಸುವಂಥ ಕೆಲಸ ಬಹುಜನ ಸಮಾಜ ಪಕ್ಷ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡೋದ್ರ ಮುಖಾಂತರವಾಗಿ ನಿಮಗೆ ಕಲಿಸುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಈ ಮುಖಾಂತರ ಹೇಳೋದಕ್ಕೆ ನಾನು ಬಯಸ್ತೇನೆ. ಏನು ಆದಷ್ಟು ಬೇಗ ಏನು SC/ST ನೌಕರರಿಗೆ ನೀವು ಏನು ನ್ಯಾಯ ಒದಗಿಸ್ಕೊಟ್ಟಿಲ್ಲ ಅಂದರೆ ನಮ್ಮ ಹೋರಾಟ ಹಂತ ಹಂತವಾಗಿ ತೀವ್ರಗೊಳಿಸ್ತೇವೆ. ಜೊತೆಗೆ ಏನು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಮಾನ್ಯ ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಸರ್ಕಾರದ ವಿರುದ್ಧವಾಗಿ ನಾವು ಮನವಿಯನ್ನು ಕೊಟ್ಟು ಈ ಕೂಡಲೇ ನೀವು ಈ ಒಂದು SC/STಗಳ ಪರವಾಗಿ ನಿಂತು SC/ST ನೌಕರರಿಗೆ ನ್ಯಾಯ ಕೊಡಿಸಿಲ್ಲ ಅಂದರೆ ಯಾರು SC/ST ಹೆಸರುಗಳು ಹೇಳ್ಕೊಂಡು ಓಟ್ ಪಡೆದು ಮಿನಿಸ್ಟ್ರುಗಳಾಗಿದ್ದಾರೆ, MLAಗಳಾಗಿದ್ದಾರೆ, ನಿಮ್ಮ ಮನೆಗಳ ಮುಂದೆ ಕೂತು ಹೋರಾಟ ಮಾಡಿ ನಿಮಗೆ ಗೆರವು ಮಾಡಬೇಕು ಅನ್ನೋಂಥ ಆಲೋಚನೆಯನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಈ ಸಮುದಾಯದ MLA ಮತ್ತು ಮಿನಿಸ್ಟ್ರುಗಳಿಗೆ ಕೊಡೋದಕ್ಕೆ ನಾನು ಬಯಸ್ತೇನೆ. ಈಗ ಜೊತೆಗೆ ಈ ಆನೇಕಲ್ಲು ಕ್ಷೇತ್ರ ಕೂಡ ಮೀಸಲಾತಿ ಕ್ಷೇತ್ರ. ನಮ್ಮ MLA ಶಿವಣ್ಣನವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ಇಷ್ಟೆಲ್ಲ ಅನ್ಯಾಯಗಳು ಆಗ್ತಾ ಇದೆ, ನೀವು ಸಮುದಾಯದ ಧ್ವನಿಯಾಗಿದ್ದೀರಿ, ನೀವು ಕೂಡ ಇದರ ಏನು SC/STಗಳ ಪರವಾಗಿ ಧ್ವನಿ ಎತ್ತಬೇಕು ಅಂತೇಳಿ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ. ನೀವೇನಾದರೂ ಎಲ್ಲರ ರೀತಿ ತಾತ್ಸಾರದಿಂದ ನೋಡೋದಾದರೆ ನಿಮ್ಮ ಮನೆ ಮುಂದೆ ಕೂಡ ನಿಂತು ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ನಾವು ಕೊಡೋದಕ್ಕೆ ಬಯಸ್ತೇವೆ.